पंचम कपिलो नाम सिद्धेश काला विपुलतम प्रोवाच आसुरये सांख्यम तत्वग्रामा विनिर्णयम। ಐದನೇ ಅವತಾರವಾದ ಭಗವಾನ್ ಕಪಿಲನು ಸಿದ್ಧರಲ್ಲಿ ಅಗ್ರಸೇರನು. ಅವನು ಆಸುರಿ ಎಂಬ ಹೆಸರಿನ ಬ್ರಾಹ್ಮಣನಿಗೆ ಸೃಷ್ಟಿಯ ಮೂಲ ದ್ರವ್ಯಗಳ ಬಗ್ಗೆ ಮತ್ತು ಸಾಂಖ್ಯ ಸಿದ್ಧಾಂತದ ಬಗ್ಗೆ ಬೋಧನೆ ಮಾಡಿದನು, ಏಕೆಂದರೆ ಕಾಲಾನುಕ್ರಮದಲ್ಲಿ ಆ ಜ್ಞಾನವು ನಷ್ಟವಾಗಿತ್ತು. ನೋಡಿ, ದಯವಿಟ್ಟು ತಿಳ್ಕೊಳ್ಳಿ, ಕಪಿಲದಲ್ಲಿ ಇನ್ನೊಂದು ಕಪಿಲ ಇದೆ, ಮಾಯಾವಾದಿ ಕಪಿಲ. ಆ ಕಪಿಲ ಅಲ್ಲ, ಅವ ಕೂಡ ಎಂತಂದ್ರೆ ಈ ಸಾಂಖ್ಯವನ್ನು ಕೊಟ್ಟಿದ್ದಾನೆ. ಕಪಿಲ ಅಂದ್ರೆ ದೇವಹೂತಿಯ ಮಗ, ಇವ ಕೃಷ್ಣನ ಇನ್ಕಾರ್ನೇಷನ್. ಹೆಚ್ಚಿನವರು ಈ ಮಾಯಾವಾದಿಗಳು ರೆಫರ್ ಮಾಡುವಂತ ಕಪಿಲ, ಆ ಕಪಿಲ ಮಾಯಾವಾದಿ ಕಪಿಲ. ಅವ ಬೇರೆ ಬೇರೆ ಸಾಂಖ್ಯ ಕೊಟ್ಟಿದ್ದಾನೆ. ಅದು ನೀವು ಹೋದ್ರೆ ನೀವು ಟೋಟಲ್ ಕನ್ಫ್ಯೂಷನ್ ಆಗಿ ಅಲ್ಲಿ ಬೀಳ್ತೀರಿ. ದಯವಿಟ್ಟು ಆ ಕಪಿಲ ಅಲ್ಲ. ಕಪಿಲ ಅಂದ್ರೆ ದೇವಹೂತಿಯ ಮಗ ಕಪಿಲ. ಎಸ್, ಈಗ ಐದನೇ ಅವತಾರ ಭಗವಾನ್ ಕಪಿಲನ್, ಅವ ಅವತಾರ ಕರ್ದಮ ಮುನಿ ಮತ್ತೆ ದೇವತೆಯ ಮಗ. ಅವನು ಆಸುರಿ ಎಂಬ ಹೆಸರಿನ ಬ್ರಾಹ್ಮಣನಿಗೆ ಸೃಷ್ಟಿಯ ಮೂಲದ ಬಗ್ಗೆ ಸಾಂಖ್ಯ ಬೋಧನೆ ಮಾಡಿದನು. ಅವ ಆಸುರಿ ಎಂಬ ಬ್ರಾಹ್ಮಣಿಗೆ ಹೇಳಿದ ಈ ಸಾಂಖ್ಯ, ಏಕೆಂದ್ರೆ ಕಾಲಾನುಕ್ರಮದಲ್ಲಿ ಈ ಜ್ಞಾನ ನಷ್ಟವಾಗಿತ್ತು. ಹೇಗೆ ಭಗವದ್ಗೀತೆ ನಷ್ಟವಾಗಿತ್ತು ಮತ್ತೆ ವಾಪಸ್ ಅರ್ಜುನ ಕೃಷ್ಣ ಹೇಗೆ ಹೇಳಿದ, ಅದೇ ರೀತಿ ಈ ಸಾಂಖ್ಯ ಕೂಡ ಕಾಲಾನುಕ್ರಮದಲ್ಲಿ ನಷ್ಟವಾಗಿತ್ತು. ಮತ್ತೆ ಅವ ವಾಪಸ್ ಅದನ್ನು ಹೇಳ್ದ. ಸೃಷ್ಟಿಯ ಒಟ್ಟು ತತ್ವಗಳು 24. ಈಗ ಅದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಭೂಮಿ, ಅಪೋ, ನಲೋ, ವಾಯು, ಖಂ 5 ಆಯ್ತು. ಅರ್ತ್, ವಾಟರ್, ಫೈರ್, ಹೇರ್ ಅಂಡ್ ಈಥರ್ 5 ಆಯ್ತು. ಮತ್ತೆ ಬರುವುದು ಅಹಂಕಾರ, ಬುದ್ಧಿ, ಮನಸ್ಸು, ಈಗೋ ಮತ್ತೆ ಮೈಂಡ್ ಮತ್ತೆ ಇಂಟೆಲಿಜೆನ್ಸ್ 8 ಆಯ್ತು. ಮತ್ತೆ ಬರುವಂತದ್ದು ಪಂಚಭೂತಗಳು, ಪಂಚೇಂದ್ರಿಯ. ಫಸ್ಟ್ ಇದು ಪಂಚೇಂದ್ರಿಯ, 5 ಪಂಚೇಂದ್ರಿಯ ಆಯ್ತು. ಮತ್ತೆ ಪಂಚಭೂತ ಆಯ್ತು. ಮತ್ತೆ ಪಂಚೇಂದ್ರಿಯ. ಪಂಚೇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಬಾಯಿ, ಮೂಗು ಮತ್ತೆ ಚರ್ಮ ಪಂಚೇಂದ್ರಿಯ. ಮತ್ತೆ ಜ್ಞಾನೇಂದ್ರಿಯ, ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಮೂಗಿನಿಂದ ಗಂಧ, ಬಾಯಿಯಿಂದ ರುಚಿ ಮತ್ತೆ ಚರ್ಮದಿಂದ ಸ್ಪರ್ಶ. ಮತ್ತೆ ಕರ್ಮೇಂದ್ರಿಯ. ಕರ್ಮೇಂದ್ರಿಯ ಯಾವುದೆಲ್ಲ? ಕೈ ಕೆಲಸ ಮಾಡಲಿಕ್ಕೆ, ಕಾಲು ನಡೆದಾಡಲಿಕ್ಕೆ, ಬಾಯಿ ಮಾತನಾಡಲಿಕ್ಕೆ, ಮತ್ತೆ ನಮ್ಮ ಜನನಾಂಗ, ಮತ್ತೆ ನಾವು ಮಲ ವಿಸರ್ಜನೆ ಮಾಡುವಂಥದ್ದು. ಅಲ್ಲಿಗೆ 23 ಆಯ್ತು. ಮತ್ತೆ ಮಹತತ್ವ ಅಂದ್ರೆ ಈ ಗುಣಗಳು, 3 ಗುಣಗಳು, ಅಲ್ಲಿಗೆ 24 ಆಯ್ತು. ಮತ್ತೆ ಬರುವಂಥದ್ದು ಆತ್ಮ. ಇಲ್ಲಿ ನೋಡಿ, ಅದರಲ್ಲಿರುವಂಥದ್ದು 24 ಮಾತ್ರ ಸಾಂಖ್ಯದಲ್ಲಿ. ಅದ್ರ ಪ್ರಭುಪಾದ ಹೇಳ್ತಾರೆ, ಸಾಂಖ್ಯ ಈಸ್ ಕಂಪ್ಲೀಟ್ ವೆನ್ ಯು ಆಡ್ ಆತ್ಮ ಅಂಡ್ ಪರಮಾತ್ಮ. ಈ ಆತ್ಮ ಮತ್ತು ಪರಮಾತ್ಮ ನಾವು ಅದಕ್ಕೆ ಜೋಡಿಸುವಾಗ ಅದಕ್ಕೆ ನಿಜವಾಗಿ ರೂಪ ಬರ್ತದೆ. ಎಸ್, ಅವುಗಳಲ್ಲಿ ಒಂದೊಂದನ್ನು ಸಾಂಖ್ಯ ದರ್ಶನದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಅದು ಅಂದ್ರೆ ಡೀಟೇಲ್ ಆಗಿ ಸಾಂಖ್ಯ ದರ್ಶನ ಉಂಟು. ಅದು ನಮಗೆ ಅದು ಅಷ್ಟು ಡೀಪ್ ಹೋಗುದು ಬೇಡ. ಪ್ರಭುಪಾದ ಅದನ್ನು ಡೀಪ್ ಹೋಗ್ಬೇಕಿದ್ರೆ ಇಲ್ಲಿ ಪ್ರಭುಪಾದ ತುಂಬಾ ಕೊಡ್ತಿದ್ರು, ಆದ್ರೆ ಕೊಡ್ಲಿಲ್ಲ. ಪ್ರಭುಪಾದ ಕೊಡ್ಲಿಲ್ಲ ಅಂದ್ರೆ ಅದು ಎಷ್ಟು ಬೇಕು ಅಷ್ಟು ಮಾತ್ರ. 24 ನೀವು ತಿಳಿದ್ರೆ ಸಾಕು. ಸಾಂಖ್ಯ ದರ್ಶನ ಸಾಮಾನ್ಯವಾಗಿ ಪಾಶ್ಚಾತ್ಯ ವಿದ್ವಾಂಸರಿಂದ ಮೆಟಾಫಿಸಿಕ್ಸ್ ಅಲ್ಲಿ ಸಾಂಖ್ಯ ದರ್ಶನ ಬರ್ತದೆ ಎಂದು ಕರೆಯಲ್ಪಟ್ಟಿದೆ. ಸಾಂಖ್ಯ ಎಂಬುದರ ಶಬ್ದಶ ಅರ್ಥವು ಭೌತಿಕ ಮೂಲ ವಸ್ತುಗಳು. ನೋಡಿ, ಭೌತಿಕ ಮೂಲ ವಸ್ತುಗಳ ವಿಶ್ಲೇಷಣೆಯಿಂದ ಬಹು ಸ್ಪಷ್ಟವಾಗಿ ವಿವರಿಸುವುದು ಎಂದು. ಇದನ್ನು ಮೊಟ್ಟ ಮೊದಲ ಬಾರಿಗೆ ಅವತಾರಗಳ 5ನೇ ಅವರಾದ ಶ್ರೀ ಕಪಿಲರು ಮಾಡಿದರು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಷಷ್ಠಂ ಅತ್ರೇ ಅಪತ್ಯತ್ವಂ ವೃತಃ ಪ್ರಾಪ್ತ ಅನಸೂಯಯಾ
अण्वीक्षिकम् अलर्काय प्रह्लाद आदिभ्य उचिवान् षष्ठम् अत्रे अपत्यत्वम् मृत प्राप्त अनुसूयया अन्वीक्षिकीम् अलर्काय प्रह्लाद आदिभ्य उचिवान् ಆರನೆಯದಾಗಿ ಅತ್ರೆ ಅತ್ರಿಯ ಅಪತ್ಯತ್ವಂ ಪುತ್ರತ್ವವನ್ನು ಮೃತಃ ಪ್ರಾರ್ಥಿಸಲ್ಪಟ್ಟವನಾಗಿ ಹೊಂದಿದನು ಅನಸೂಯೆಯಿಂದ ಅನ್ವೀಕ್ಷಿಕಂ ಆಧ್ಯಾತ್ಮ ವಿಷಯವನ್ನು ಕುರಿತು ಅಲರ್ಕಾಯ ಅಲರ್ಕನಿಗೆ ಪ್ರಹ್ಲಾದ ಆದಿಭ್ಯ ಪ್ರಹ್ಲಾದನೆ ಮೊದಲಾದವರಿಗೆ ಊಚಿವಾನ್ ಹೇಳಿದನು. ಅನುವಾದ: ಋಷಿ ಅತ್ರಿಯ ಮಗನಾಗಿ ಪುರುಷನು ತನ್ನ 6ನೇ ಅವತಾರವನ್ನು ಎತ್ತಿದನು. ಅನಸೂಯೆಯೇ ಪ್ರಾರ್ಥನೆಯನ್ನು ಮನ್ನಿಸಿ ಆಕೆಯ ಗರ್ಭದಿಂದ ಅವತರಿಸಿದನು. ಅಲ್ಲರ್ಕ ಪ್ರಹ್ಲಾದ ಮತ್ತು ಇತರರಿಗೆ ಯದು, ಹೇಯ ಇತ್ಯಾದಿ ಆಧ್ಯಾತ್ಮ ಜ್ಞಾನವನ್ನು ಬೋಧಿಸಿದನು. ಋಷಿ ಅತ್ರಿಯ ಮಗನಾಗಿ ಪುರುಷನು ತನ್ನ 6ನೇ ಅವತಾರವನ್ನು ಎತ್ತಿದನು. ಅನಸೂಯೆಯ ಪ್ರಾರ್ಥನೆಯನ್ನು ಮನ್ನಿಸಿ ಆಕೆ ಗರ್ಭದಿಂದ ಅವತರಿಸಿದನು. ಅಲರ್ಕ ಪ್ರಹ್ಲಾದ ಮತ್ತು ಇತರರಿಗೆ ಯದು, ಹೇಯ ಇತ್ಯಾದಿ ಆಧ್ಯಾತ್ಮ ಜ್ಞಾನವನ್ನು ಬೋಧಿಸಿದನು. ಕೃಷ್ಣ ಸಣ್ಣ ಪ್ಯಾರ ನಾನು ಓದ್ತೇನೆ. ಭಾವಾರ್ಥ ಬೈ ಇಸ್ರಾನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಸ್ವಯಂ ಭಗವಂತನು ದತ್ತಾತ್ರೇಯ ಎಂಬ ಹೆಸರಿಂದ ಅತ್ರಿ ಋಷಿ ಮತ್ತು ಅನಸೂಯೆ ಇವರ ಮಗನಾಗಿ ಅವತರಿಸಿದನು. ದತ್ತಾತ್ರೇಯನು ಭಗವಂತನ ಅವತಾರವೆಂಬ ಐತಿಹ್ಯವು ಬ್ರಹ್ಮಾಂಡ ಪುರಾಣದಲ್ಲಿ ಪತಿ ಮೃತ ಸ್ತ್ರೀಯ ಕಥೆಯ ಸಂದರ್ಭದಲ್ಲಿ ಪ್ರಸ್ತಾಪಿತವಾಗಿದೆ. ಅದರ ಪ್ರಕಾರ ಋಷಿ ಅತ್ರಿಯ ಪತ್ನಿಯಾದ ಅನಸೂಯೆಯು ಬ್ರಹ್ಮ, ವಿಷ್ಣು ಮತ್ತು ಶಿವರನ್ನು ಹೀಗೆ ಪ್ರಾರ್ಥಿಸುತ್ತಾಳೆ: ಹೇ ಪ್ರಭುಗಳೇ, ನೀವು ನನ್ನ ವ್ರತವನ್ನು ಮೆಚ್ಚಿರುವುದೇ ನಿಜವಾದಲ್ಲಿ ಮತ್ತು ನಾನು ಯಾವುದಾದರೂ ವರವನ್ನು ಕೇಳಬೇಕೆಂದು ನಿಮ್ಮ ಇಚ್ಛೆಯಾಗಿದ್ದಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ: ನೀವು ಮೂವರು ಏಕಭವಿಸಿ ನನ್ನ ಮಗನಾಗಿ ಜನಿಸಿ. ದೇವತೆಗಳು ಅನಸೂಯೆಯ ಪ್ರಾರ್ಥನೆಯನ್ನು ಒಪ್ಪಿಕೊಂಡರು. ಪ್ರಭು ದತ್ತಾತ್ರೇಯನು ಆತ್ಮ ವಿದ್ಯೆಯ ತತ್ವವನ್ನು ನಿರೂಪಿಸನು ಮತ್ತು ಅವನು ಅದನ್ನು ವಿಶೇಷವಾಗಿ ಅಲರ್ಕ, ಪ್ರಹ್ಲಾದ, ಯದು, ಹೇಯ ಮೊದಲಾದವರಿಗೆ ಬೋಧಿಸಿದನು. ಎಸ್. ಶ್ರೀಮದ್ ಭಾಗವತಂ 1ನೇ ಸ್ಕಂದ 3ನೇ ಅಧ್ಯಾಯ 11ನೇ ಶ್ಲೋಕ. ಷಷ್ಠಂ ಅತ್ರೆ ಅಪತ್ಯತ್ವಂ ವೃತಾ ಪ್ರಾಪ್ತ ಅನಸೂಯಯ ಅಣ್ವೀಕ್ಷಿಕಿಂ ಅಲರ್ಕಾಯ ಪ್ರಹ್ಲಾದ
ಅನ್ವೀಕ್ಷಿಂ ಅಲರ್ಕಾಯ ಪ್ರಹ್ಲಾದ ಆದಿವಿ ಉಚಿವಾನ್. ಋಷಿ ಅತ್ರಿಯ ಮಗನಾಗಿ ಪುರುಷನು ತನ್ನ 6ನೇ ಅವತಾರವನ್ನು ಎತ್ತಿದನು. ಅನಸೂಯೆಯ ಪ್ರಾರ್ಥನೆಯನ್ನು ಮನ್ನಿಸಿ ಆಕೆ ಗರ್ಭದಿಂದ ಅವತರಿಸಿದನು. ಅಲರ್ಕ, ಪ್ರಹ್ಲಾದ ಮತ್ತು ಇತರರಿಗೆ ಯದು, ಹೇಯ ಇತ್ಯಾದಿ ಆಧ್ಯಾತ್ಮಿಕ ಜ್ಞಾನವನ್ನು ಬೋಧಿಸಿದನು. ಭಾವಾರ್ಥ: ಎಸಿ ಭಕ್ತಿಯನ್ನು ಸ್ವಾಮಿ ಶ್ರೀಲ ಪ್ರಭುಪಾದ. ಎಸ್ 6ನೇ ಅವತಾರ ದತ್ತಾತ್ರೇಯ. ಸ್ವಯಂ ಭಗವಂತ ದತ್ತಾತ್ರೇಯ ಎಂಬ ಹೆಸರಿಂದ ಅತ್ರಿ ಋಷಿ ಮತ್ತು ಅನಸೂಯ ಇವರ ಮಗನಾಗಿ ಅವತರಿಸಿದ. ದತ್ತಾತ್ರೇಯನು ಭಗವಂತನ ಅವತಾರವೆಂಬ ಐತಿಹ್ಯವು ಬ್ರಹ್ಮಾಂಡ ಪುರಾಣದಲ್ಲಿ ಪತಿವ್ರತಾಶ್ರೀಯ ಕಥೆಯ ಸಂದರ್ಭದಲ್ಲಿ ಪ್ರಸ್ತಾಪಿತವಾಗಿದೆ. ಅಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಉಂಟದು. ಅದರ ಪ್ರಕಾರ ಋಷಿ ಅತ್ರಿಯ ಪತ್ನಿಯಾದ ಅನಸೂಯೆಯು ಬ್ರಹ್ಮ, ವಿಷ್ಣು ಮತ್ತು ಶಿವರನ್ನು ಹೀಗೆ ಪ್ರಾರ್ಥಿಸ್ತಾಳೆ. ನೋಡಿ, ಅವಳಿಗೆ ಇಚ್ಛೆ ಅಂತ ಇರ್ತದೆ ಅಂದ್ರೆ ಈ 3 ಒಟ್ಟಾಗಿ ಬರಬೇಕಂತ ಅವಳಿಗೆ ಇಚ್ಛೆ ಇರ್ತದೆ. ಹಾಗಾಗಿ ಭಗವಂತ ಸ್ಯಾಂಕ್ಷನ್ ಮಾಡುವಂಥದ್ದು, ದತ್ತಾತ್ರೇಯನಿಗೆ ಬರುವಂಥದ್ದು. ಏ ಪ್ರಭುಗಳೇ, ನೀವು ನನ್ನ ವ್ರತವನ್ನು ಮೆಚ್ಚಿರುವುದೇ ನಿಜವಾದಲ್ಲಿ ಮತ್ತು ನಾನು ಯಾವುದಾದರೂ ವರವನ್ನು ಕೇಳಬೇಕೆಂದು ನಿಮ್ಮ ಇಚ್ಛೆಯಾಗಿದ್ದಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ: ನೀವು 3 ಏಕೀಭವಿಸಿ ನನ್ನ ಮಗನಾಗಿ ಜನಿಸಿ. ಅಂದ್ರೆ ಅವಳ ಇಚ್ಛೆ ಅದೇ, 3 ಒಟ್ಟಾಗಿ ಮರಿಸಿ. ಹಾಗಾಗಿ ದತ್ತಾತ್ರೇಯ ಅಂದ್ರೆ 3 ಕೂಡ ಅದರಲ್ಲಿ ಇರ್ತಾರೆ. ದೇವತೆಗಳು ಅನಸೂಯೆಯ ಪ್ರಾರ್ಥನೆಯನ್ನು ಒಪ್ಪಿಕೊಂಡರು. ಪ್ರಭು ದತ್ತಾತ್ರೇಯನ ಆತ್ಮವಿದ್ಯೆಯ ತತ್ವವನ್ನು ನಿರೂಪಿಸಿದನು ಮತ್ತು ಅದನ್ನು ವಿಶೇಷವಾಗಿ ಅಲರ್ಕ, ಪ್ರಹ್ಲಾದ ಮತ್ತು ಹೇಯ ಮೊದಲಾದವರಿಗೆ ಬೋಧಿಸಿದನು. ಎಸ್, ಇನ್ನೊಂದು ಶ್ಲೋಕ ಮಾಡುವ. ಓಕೆ, 1 ನಿಮಿಷ. ಎಸ್. ತತಃ ಸಪ್ತಮೇ ಆಕ್ಯೂತ್ಯಾಂ ರುಚೇ ಯಜ್ಞ ಅಭ್ಯಾಜಾಯತ ಸಹ ಯಾಮ ಆದ್ಯೈ ಸುರಾಗಣೈ ಅಪಾತ್ ಸ್ವಯಂಭವ ಅಂತರಂ ತಥಾ ಸಪ್ತಮೇ ಆಕ್ಯೂತ್ಯಾಂ ರುಚೇ ಯಜ್ಞ ಅಭ್ಯಾಜಾಯತ ಸಹ ಯಾಮ ಆದ್ಯೈ ಸುರಾಗಣೈ ಅಪಾ ಸ್ವಯಂಭವ ಅಂತರಂ. ತತಃ ಇದಾದ ನಂತರ ಸಪ್ತಮೆ ಈ ಶ್ರೇಣಿಯಲ್ಲಿ 7ನೇದಾಗಿ ಆಕ್ಯೂತ್ಯಾಂ ಆಕೃತಿಯ ಗರ್ಭದಲ್ಲಿ ರುಚೆ ಪ್ರಜಾಪತಿಯಾದ ರುಚಿಯಿಂದ ಯಜ್ಞ ಭಗವಂತನ ಯಜ್ಞಾವತಾರನಾಗಿ ಅವತರಿಸಿದನು. ಸಹ ಅವನು ಯಾಮ ಆದ್ಯೆ ಯಮನೆ ಮೊದಲಾದವರಿಗೆ ಸುರಗಣೆ ದೇವತೆಗಳಿಂದ ಆಳಿದನು. ಸ್ವಯಂಭವ ಅಂತರಂ ಸ್ವಯಂಭವ ಮನ್ವಂತರವನ್ನು
ಸ್ವಯಂಭುವ ಮನ್ವಂತರವನ್ನು. ಅನುವಾದ: ಪ್ರಜಾಪತಿ ರುಚಿ ಮತ್ತು ಆತನ ಪತ್ನಿ ಆಕೃತಿ ಇವರ ಮಗನಾದ ಯಜ್ಞನೇ 7ನೇ ಅವತಾರ. ಸ್ವಯಂಭುವ ಮನುವಿನ ಅಧಿಕಾರದ ಸಂದರ್ಭದಲ್ಲಿ ಯಜ್ಞನೇ ತನ್ನ ಪುತ್ರನಾದ ಯಮ ಮತ್ತು ಇತರ ದೇವತೆಗಳ ಸಹಕಾರದೊಂದಿಗೆ ಈ ಕಾಲಾವಧಿಯ ಆಳ್ವಿಕೆಯನ್ನು ನಿರ್ವಹಿಸಿದನು. ಎಸ್, ಈಗ ರಿಪೀಟ್ ಮಾಡುವ. ಪ್ರಜಾಪತಿ ರುಚಿ ಮತ್ತು ಆತನ ಪತ್ನಿ ಆಕೃತಿ ಪ್ರಜಾಪತ ರುಚಿ ಮತ್ತು ಆತನ ಪತ್ನಿ ಆಕೃತಿ ಇವರ ಮಗನಾದ ಯಜ್ಞನೇ ಇವರ ಮಗನಾದ ಯಜ್ಞನೇ 7ನೇ ಅವತಾರ. 7ನೇ ಅವತಾರ. ಸ್ವಯಂಭುವ ಮನುವಿನ ಸಂದರ್ಭದಲ್ಲಿ ಯಜ್ಞನೇ ಪುತ್ರನಾದ ಯಮ ಮತ್ತು ಇತರ ದೇವತೆಗಳ ಸಹಕಾರದೊಂದಿಗೆ ಆ ಕಾಲಾವಧಿ ಆಳ್ವಿಕೆಯನ್ನು ನಿರ್ವಹಿಸಿದನು. ಸಣ್ಣ ಪ್ಯಾರ ನಾನೇ ಓದ್ತೇನೆ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ದೇವತೆಗಳು ವಹಿಸಿಕೊಳ್ಳುವ ಐಕ ಜಗತ್ತಿನ ನಿಯತಿಗಳ ನಿರ್ವಹಣೆಯ ಅಧಿಕಾರ ಸ್ಥಾನಗಳು ಮಹೋನ್ನತಿಯುಳ್ಳ ಪವಿತ್ರ ಜೀವಿಗಳಿಗೆ ಮಾತ್ರ ನೀಡಲ್ಪಡುತ್ತವೆ. ಅಂತ ಪವಿತ್ರ ಜೀವಿಗಳು ದುರ್ಲಭವಾದಾಗ ಸ್ವಯಂಭೂ ಭಗವಂತನೇ ಬ್ರಹ್ಮ, ಪ್ರಜಾಪತಿ, ಇಂದ್ರ ಮೊದಲಾಗಿ ಅವತರಿಸುತ್ತಾನೆ ಮತ್ತು ಆಯಾ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾನೆ. ಸ್ವಯಂಭುವ ಮನುವಿನ ಕಾಲಾವಧಿಯಲ್ಲಿ ಈಗ ನಡೆಯುತ್ತಿರುವುದು ವಯೋಸದ ಮನುವಿನ ಕಾಲಾವಧಿ. ಇಂದ್ರಲೋಕದ ಪ್ರಭುವಾದ ದೇವೇಂದ್ರನ ಪದವಿಯನ್ನು ವಹಿಸಿಕೊಳ್ಳುವಂತ ಅರ್ಹಜೀವಿ ಯಾರೂ ದೊರೆಯಲಿಲ್ಲ. ಆಗ ಸ್ವಯಂ ಭಗವಂತನೇ ಇಂದ್ರನಾಗಿ ಅವತರಿಸಿದ. ಹೀಗೆ ಅವತರಿಸಿದ ಭಗವಂತ ಯಜ್ಞನು ತನ್ನ ಮಕ್ಕಳಾದ ಯಮ ಮೊದಲಾದ ದೇವತೆಗಳ ಸಹಕಾರದಿಂದ ತಾನೇ ವಿಶ್ವಕ್ಕೆ ಸಂಬಂಧಿಸಿದ ಅಧಿಕಾರವನ್ನು ನಿರ್ವಹಿಸಿದನು. ಎಸ್, ಈಗ 12ನೇ ಶ್ಲೋಕ ಶ್ರೀಮದ್ ಭಾಗವತಂ 1ನೇ ಸ್ಕಂದ 3ನೇ ಅಧ್ಯಾಯ 12ನೇ ಶ್ಲೋಕ. ತಥಾ ಸಪ್ತಮೇ ಆಕುತ್ಯಾಂ ರುಚೇ ಯಜ್ಞ ಅಭ್ಯಾಜಾಯತ ಸಹಾಯ ಯಾಮ ಆದೇ ಸುರಾಂಗಣೈ ಅಪಾ ಸ್ವಯಂಭೂ ಅಂತರಂ. ಪ್ರಜಾಪತಿ ರುಚಿ ಮತ್ತು ಆತನ ಪತ್ನಿ ಆಕೃತಿ ಇವರ ಮಗನಾದ ಯಜ್ಞನೇ 7ನೇ ಅವತಾರ. ಸ್ವಯಂಭೂ ಮನುವಿನ ಅಧಿಕಾರ ಸಂದರ್ಭದಲ್ಲಿ ಯಜ್ಞನೇ ತನ್ನ ಪುತ್ರನಾದ ಯಮ ಮತ್ತು ಇತರ ದೇವತೆಗಳ ಸಹಕಾರದೊಂದಿಗೆ ಈ ಕಾಲ ಆಳ್ವಿಕೆಯನ್ನು ನಿರ್ವಹಿಸಿದನು. ಭಾವಾರ್ಥ: ಎಸ್, ದೇವತೆಗಳು ವಹಿಸಿಕೊಳ್ಳುವ ಐಕ ಜಗತ್ತಿನ ನಿಯತಿಗಳ ನಿರ್ವಹಣೆಯ ಅಧಿಕಾರ ಸ್ಥಾನಗಳು ಮಹೋನ್ನತಿಯುಳ್ಳ ಪವಿತ್ರ ಜೀವಿಗಳಿಗೆ ಮಾತ್ರ ನೀಡಲ್ಪಡುತ್ತದೆ. ನೋಡಿ, ಈಗ ದೇವತೆಗಳಿಗೆ ಬೇರೆ ಬೇರೆ ಜವಾಬ್ದಾರಿ ಕೃಷ್ಣ ಕೊಟ್ಟಿದ್ದಾನೆ. ಸೂರ್ಯ, ಚಂದ್ರ, ಇಂದ್ರ, ವಾಯು, ಈ ರೀತಿ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಕೆಲಸ ಉಂಟು. ಇದೆಲ್ಲ ಎಂತ ಅಂದ್ರೆ ಮಾಮೂಲಿ ಹುದ್ದೆ ಅಲ್ಲ, ನಮ್ಮಂತವರಿಗೆ ಸಿಗುವುದಿಲ್ಲ. ಯಾಕಂದ್ರೆ ನಾವು ಅದಕ್ಕೆ ಅರ್ಹತೆ ಇಲ್ಲ. ಅದು ದೊಡ್ಡ ಪೋಸ್ಟ್. ದೇವತೆ ವಹಿಸಿಕೊಳ್ಳುವ ಐಕ ಜಗತ್ತಿನ ನಿಯತಿಗಳ ನಿರ್ವಹಣೆ ಅಧಿಕಾರ ಸ್ಥಾನಗಳು ಮಹೋನ್ನತಿಯುಳ್ಳ ಪವಿತ್ರ ಜೀವಿಗಳಿಗೆ, ನೋಡಿ, ಪವಿತ್ರ ಜೀವಿಗಳಿಗೆ ಸಿಗುವಂಥದ್ದು. ದಯವಿಟ್ಟು ತಿಳ್ಕೊಳ್ಳಿ. ಈಗ ನಾವು ಕೂಡ ಅಹಂಕಾರದಲ್ಲಿ ನಾನು ಕೂಡ ದೇವತೆ ಆಗ್ತೇನೆ, ಇಲ್ಲ, ನಾವು ಪವಿತ್ರ ಜೀವಿ ಅಲ್ಲ. ಆ ಪವಿತ್ರ ಜೀವಿಗಳಿಗೆ ಕೃಷ್ಣ ನೋಡಿ ಕೊಡುವಂಥದ್ದು, ಹಾಗೆ ಒಟ್ಟು ಕೊಡಿಲ್ಲ ಕೃಷ್ಣ. ಅಂತ ಪವಿತ್ರ ಜೀವಿಗಳು ದುರ್ಲಭವಾದಾಗ ಸ್ವಯಂ ಭಗವಂತನೇ ಬ್ರಹ್ಮ, ಪ್ರಜಾಪತಿ, ಇಂದ್ರ ಮೊದಲಾಗಿ ಅವತರಿಸ್ತಾನೆ. ಈಗ ಕೆಲವೊಮ್ಮೆ ಎಂತ ಅಂದ್ರೆ ಬ್ರಹ್ಮನ ಪೋಸ್ಟ್ ಯಾರು ಅದಕ್ಕೆ ಕ್ವಾಲಿಫೈಡ್ ಜನ ಇಲ್ಲದಿದ್ರೆ ಕೃಷ್ಣನೇ ಸ್ವತಃ ಅವತಾರ ಇರ್ತಾನೆ ಬ್ರಹ್ಮನಾಗಿ. ಹಾಗಾಗಿ ಅದು ಮಾಮೂಲಿ ಪೋಸ್ಟ್ ಅಲ್ಲ. ಪ್ರಜಾಪತಿ, ಇಂದ್ರ ಪೋಸ್ಟ್ ಕೂಡ ತುಂಬಾ ಹೈಲಿ ಎಲಿವೇಟೆಡ್ ಪೋಸ್ಟ್ ಅಂತೆ. ಕೆಲವೊಮ್ಮೆ ಇಂದ್ರಗೆ ಅಂತ ಕ್ವಾಲಿಫೈಡ್ ಜನ ಇಲ್ಲದಾಗ ಕೃಷ್ಣನೇ ಇಂದ್ರನಾಗಿ ಬರ್ತಾನೆ, ಮೊದಲಾದ ಅವತರಿಸ್ತಾನೆ ಮತ್ತು ಆಯಾ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಮತ್ತೆ ಅವರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದಾನೆ ಕೃಷ್ಣ. ಸ್ವಯಂಭೂ ಮನುವಿನ ಕಾಲಾವಧಿಯಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಸ್ವಯಂಭೂ ಮನುವಿನ ಮಗಳು ದೇವತಿಯನ್ನು ಈ ಕರ್ದಮ ಮುನಿಗೆ ಕೊಡುವಂಥದ್ದು. ಅದು ಕೂಡ ಕೃಷ್ಣನ ಆದೇಶ ಪ್ರಕಾರ. ಈಗ ನಡುವ ಮನು ವೈವಸ್ವತ ಮನು. ಈಗ ನಮ್ಮ ಪ್ರೆಸೆಂಟ್ ಮನು ವೈವಸ್ವತ ಮನು. ನಡೆದಿರುವ ವೈವಸ್ವತ ಮನುವಿನ ಕಾಲಾವಧಿ. ಇಂದ್ರಲೋಕದ ಪ್ರಭುವಾದ ದೇವೇಂದ್ರ ಪದವಿಯನ್ನು ವಹಿಸಿಕೊಳ್ಳುವಂತ ಅರ್ಹಜೀವಿ ಯಾರು ದೊರೆಯಲಿಲ್ಲ. ಆಗ ಸ್ವಯಂ ಭಗವಂತನೇ ಇಂದ್ರನಾಗಿ ಅವತಾರ. ನೋಡಿ, ಇಂದ್ರ ಪೋಸ್ಟ್ ಕೂಡ ತುಂಬಾ ಸ್ಟ್ರಾಂಗ್ ಪೋಸ್ಟ್. ಕೆಲವೊಮ್ಮೆ ಅಂತ ಹುದ್ದೆಗೆ ಕ್ವಾಲಿಫೈಡ್ ಇಂದ್ರ ಇಲ್ಲದಿದ್ರೆ ಸ್ವಯಂ ಕೃಷ್ಣನೇ ಅವತಾರ ಇರ್ತಾನೆ. ಅದೇ ರೀತಿ
ಹೀಗೆ ಅವತರಿಸಿದ ಭಗವಂತ ಯಜ್ಞನು ತನ್ನ ಮಕ್ಕಳಾದ ಯಮ ಮೊದಲಾದ ದೇವತೆಗಳ ಸಹಕಾರದಿಂದ ತಾನೇ ವಿಶ್ವಕ್ಕೆ ಸಂಬಂಧಿಸಿದ ಅಧಿಕಾರವನ್ನು ನಿರ್ವಹಿಸ್ತಾನೆ. ಅದೇ ರೀತಿ ಯಜ್ಞ ಕೂಡ ಹುಟ್ಟಿದ. ಯಜ್ಞ ಬಂದದ್ದು ಯಾವಾಗ? ಸ್ವಯಂಭೂವನ ಅಧಿಕಾರ ಸಂದರ್ಭದಲ್ಲಿ ಯಜ್ಞ ಹುಟ್ಟಿದಂಥದ್ದು. ಹಾಗಾಗಿ ಕೃಷ್ಣ ಈ ರೀತಿ ಎಲ್ಲ ಅವತಾರ ಎತ್ತುತ್ತಾನೆ. ಎಸ್, ಓಕೆ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪದ್ಮನಾಭ ಪಾವನೇಭ್ಯೋ ವೈಷ್ಣವೇನೋ ನಮಃ. ಅನಂತ ಕೋಟಿ ವೈಷ್ಣವೇಂದ್ರ ಕಿ ಜೈ. ನಾಮಾಚಾರ್ಯ ಸಾಕು ಜೈ.